ಸೊ ಮತ್ತೆ ಎಲ್ಲ ಸೋತ್ರಮ್ಮನವ್ರಿಗೂ ನಮಸ್ಕಾರ. ನಾನು ಹೊಸ ವ್ಲಾಗಿಗೆ ಸ್ವಾಗತ. ಸೊ ಇವತ್ತು ಆ್ಯಕ್ಚುಲಿ ಬೆಡ್ಡಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ ವ್ಲಾಗ್ನ. ಸೊ ಈಗ ಬ್ಯಾಕ್ ಪೇನ್ ಸ್ವಲ್ಪ ಸರಿ ಹೋಗ್ತಾ ಇದೆ, ನಾರ್ಮಲೈಸ್ ಆಗ್ತಾ ಇದೆ. ಐ ಥಿಂಕ್ ಅವ್ರು ಕೊಟ್ಟಿದ್ದು 3 ದಿನ ಏನು ಟೈಮ್ ಇತ್ತಲ್ಲ, ಸ್ವಲ್ಪ ಈಗ ಸರಿ ಹೋಗ್ತಿದೆ. ಬ್ಯಾಕ್ ಪೇನ್ ಸ್ವಲ್ಪ ಕಮ್ಮಿ ಆಗಿದೆ, ಆಲ್ಮೋಸ್ಟ್ ಅಲ್ಲಿ ಕಮ್ಮಿ ಆಗಿದೆ. ವಾಕ್ ಮಾಡ್ತಿದ್ದೀನಿ ಪ್ರತಿದಿನ, ಸೊ ವಾಕಲ್ಲಿ ಕೂಡ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಿದೆ, ಚೆನ್ನಾಗಿ ವಾಕ್ ಮಾಡ್ತಾ ಇದ್ದೀನಿ. ಸೊ ಈಗ ಇದು ನಾರ್ಮಲ್ ದಿನ ಇರುತ್ತೆ, ಜಾಸ್ತಿ ಈಗೇನು ಬರ್ತಡೇ ಸೆಲೆಬ್ರೇಟ್ ಆಗೋಯ್ತು. ಸೊ ಇದು ನಾರ್ಮಲ್ ಇರುತ್ತೆ ಬ್ಲಾಗು, ಜಾಸ್ತಿ ಏನು ಸ್ಪೆಷಲ್ ಅಂತ ಏನಿರಲ್ಲ. ಈಗ ಎದ್ಬಿಟ್ಟು ಎದ್ದ ತಕ್ಷಣ ತಿನ್ನಬೇಕು ಮಗ ತಗೊಂಡು. ಸೊ ತಿನ್ಬೇಕಾದ್ರೆ ತೋರಿಸ್ತೀನಿ ಅಂತ. ಸೊ ಗೈಸ್, ನಿಮಗೆ ಏನೋ ಒಂದು ಸ್ಪೆಷಲ್ ತೋರಿಸ್ಬೇಕು. ಜಯಂತ್ ನನಗೆ ಏನು ಗಿಫ್ಟ್ ಕೊಟ್ಟಿದ್ನಲ್ಲ, ಜರ್ಸಿ RCB ಜರ್ಸಿ, ಅದು ನಾನು ಯಾವಾಗಲೂ ಕೂಡ ಈ ಥರ ನೇತಾಕೊಂಡಿರ್ತೀನಿ. ನನ್ನ ಲೈಕ್ ಬೆಡ್ ಕಣ್ಬಿಟ್ಟಿದ ತಕ್ಷಣ, ಓಪನ್ ಮಾಡಿದ ತಕ್ಷಣ ನನ್ನ ಕಣ್ ಮುಂದೆ ಡೈರೆಕ್ಟ್ ಆಗಿ ಇದು ಕಾಣಿಸುತ್ತೆ. ಲೈಕ್ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಕಣ್ ಮುಂದೆ ಜರ್ಸಿ ಇರುತ್ತೆ ಈ ಥರ. ಸೊ ಯಾವಾಗಲೂ ಲೈಕ್ ವಿರಾಟ್ ಕೊಹ್ಲಿ ಇರೋದು ಎಲ್ಲರಿಗೊಂದು ಇನ್ಸ್ಪಿರೇಷನ್. ನನಗೂ ಕೂಡ ಚಿಕ್ಕ ವಯಸ್ಸಲ್ಲಿ ಕ್ರಿಕೆಟ್ ಆಡೋದಕ್ಕೆ ಒಂದು ಸಿಕ್ಕಾಪಟ್ಟೆ ಆಸೆ ಇತ್ತು. ಸೊ ನಮ್ಮಮ್ಮ ಆಗಲೇ ಕೂಡ ಕ್ರಿಕೆಟಿಗೆ ಏನೋ ಸೇರಿಸಿದ್ರೆ ಯು ನೆವರ್ ನೋ RCB ಮತ್ತೆ ನಾನು ಕೂಡ ಆಡ್ಬೋದಾಗಿತ್ತು. ಬಟ್ ಓಕೆ, ಸದ್ಯಕ್ಕೆ ಈಗ ಬಟ್ RCB ಜರ್ಸಿ ತಗೋಬೇಕು ಅಂತ ಆಕ್ಚುಲಿ ನಾನು ಹಳೆ ವ್ಲಾಗಲ್ಲಿ ನೋಡಿದ್ರು ಕೂಡ ಹೇಳಿದ್ದೆ. RCB ಜರ್ಸಿ ತಗೋಬೇಕು ಅಂತಾನೆ ಹೋಗಿದ್ದೆ, ಬಟ್ ಆಗ ದುಡ್ಡಿರ್ಲಿಲ್ಲ. ಅಮ್ಮಟ್ಟು ಸಿಕ್ಕಾಬಿಟ್ಟೆ ಬೇಜಾರಾಗಿ ಬಂದೆ. ಬಟ್ ಡೆಸ್ಟಿನಿ ಅಂತಾರಲ್ಲ ಆ ಥರ, ನೀವು ಏನೋ ಒಂದು ಅಂದ್ಕೊಂಡಿರ್ತೀರ, ಆಸೆ ಪಟ್ಟಿರ್ತೀರ, ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ, ಬಟ್ ಅದು ನಿಮಗೆ ಸಿಗ್ತಾರಲ್ಲ. ಒಂದಿನ ಆದಾಗ ಅದೇ ನಿಮ್ಮ ಹತ್ರ ಬರುತ್ತೆ. ಸೊ ನೀವೇನು ಇಷ್ಟಪಡ್ತೀರಾ ಅದನ್ನ ಯಾವಾಗಲೂ ಕೂಡ ಮನಸ್ಸಿಂದ ಇಷ್ಟಪಡಿ, ಆ್ಯಂಡ್ ಅದು ನೆರವೇರುತ್ತೆ. ಎಂಥ ದೊಡ್ಡ ತಾಟ ಹೇಳ್ಬಿಟ್ಟೆ ಊಟ. ಸೊ ಈಗ ತಿಂದಿತ್ತಿನ ಟೈಮು, ಮತ್ತೆ ಬ್ಯಾಕ್ ಟು ಚಪಾತಿ ಮತ್ತು ನನ್ನ ಫೇವ್ರೇಟ್ ಚಿಕನ್ನು. ಸೊ ತುಂಬ ದಿನ ಚಿಕನ್ ತಿಂತಿರೋದು ಮತ್ತು ಚಪಾತಿ ತಿಂತಿರೋದು. ಸೊ ಬೇಗನೆ ರಿಕವರ್ ಆಗ್ತಾ ಇದ್ದೀನಿ, ಆ್ಯಂಡ್ ಐ ಥಿಂಕ್ ಸ್ವಲ್ಪ ದಿನಗಳು ಅದ ನಂತರ ಮತ್ತೆ ಬ್ಯಾಕ್ ಟು ಜಿಮ್. ಸೊ ಗೈಸ್, ಸಿಕ್ಕಾಪಟ್ಟೆ ಬೋರ್ ಹೊಡಿತಿತ್ತು ಮನೇಲಿ ಕೂತ್ಕೊಂಡು. ಇನ್ನು ಜಯಂತಿಗೆ ಬೇರೆ ಈಗ ಎಕ್ಸಾಮ್ ಇದೆ. ಸೊ ಈಗ 10th ಆ್ಯಕ್ಚುಲಿ ಅವನು. ಸೊ ಈಗ ಜಾಸ್ತಿ ಮೀಟ್ ಮಾಡೋಕೆ ಹೋಗಲ್ಲ, ಓದ್ಕೋತಿರ್ತಾನೆ ಅವನು. ಸೊ ನನಗೂ ಕಾಲೇಜ್ ಓಪನ್ ಆಗ ಕಾಯ್ತಾ ಇರ್ತೀನಿ. ಕಾಲೇಜ್ ಓಪನ್ ಆಗಿದ ತಕ್ಷಣ ಮತ್ತೆ ನನಗೂ ಕೂಡ ಡೈಲಿ ಅದೇ ಆಕ್ಟಿವಿಟೀಸ್ಗಳು ಇರ್ತದೆ. ಕಾಲೇಜು, ಮನೆ, ಓದು, ರಿಪೀಟು, ಕಾಲೇಜು, ಮನೆ, ಓದು, ರಿಪೀಟು ಅಂದ್ಕೊಂಡು. ಸೊ ಸದ್ಯಕ್ಕೆ ಈಗ ಯೂಟ್ಯೂಬಲ್ಲಿ ಸ್ಯಾಮ್ ಸಮೀರ್ದು ಬ್ಲಾಗ್ಸ್ ನೋಡ್ತಾ ಇದ್ದೆ. ಸೊ ಸ್ಯಾಮ್ ಸಮೀರ್ದು ಬ್ಲಾಗ್ಸ್ ನೋಡ್ತೀನಿ. ನಾರ್ಮಲ್ ಆಗಿ ಸೌರವ್ ಜೋಶಿ ಬ್ಲಾಗ್ಸ್ ನೋಡ್ತಾ ಇರ್ತೀನಿ, ಸ್ವಲ್ಪ ಇನ್ಸ್ಪಿರೇಷನ್ ತೊಗೊಳಕ್ಕೆ, ಹೆಂಗೆ ಯಾವ ಥರ ಎಲ್ಲ ಮಾಡ್ಬೋದು ಬ್ಲಾಗ್ಸ್ ಅಂದ್ಬಿಟ್ಟು. ಆ್ಯಂಡ್ ಯಾ, ಸೊ ಈ ಥರ ನೋಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡೋದು. ಸೊ ಗೈಸ್, ನಮ್ಮಪ್ಪ ಮಾವಿನ ಹಣ್ಣು ತಂದಿದ್ದಾರೆ. ಸೊ ಮಾವಿನ ಹಣ್ಣು ಸೀಸನ್ ಅಲ್ವಾ, ಅದಕ್ಕೆ ಮಾವಿನ ಹಣ್ಣು ತಂದಿದ್ದಾರೆ. ಸೊ ನೀವು ಕಮೆಂಟ್ ಹಾಕಿ, ನಿಮ್ಗೆ ಯಾವ್ಯಾವ ಫ್ರೂಟ್ ಇಷ್ಟ, ಯಾವ್ಯಾವ ಸೀಸನ್ದು ಫ್ರೂಟ್ ಇಷ್ಟ, ಯಾವ ಸೀಸನ್ ನಿಮಗೆ ಇಷ್ಟ ಅಂದ್ಬಿಟ್ಟು. ಹಂಗಂತ ಹೇಳ್ತಾ ಇವತ್ತಿನ ಬ್ಲಾಗಿಂಗೆ ಖತಮ್ ಮಾಡ್ತೀನಿ. ಸೊ ಇವತ್ತು ಲೈಕ್ 24 hours ಟು ನಥಿಂಗ್ ಥರ ಆಗ್ಬಿಟ್ಟಿದೆ. ಸೊ ಇವತ್ತೇನು ಮಾಡಲಿಲ್ಲ ಸ್ಪೆಷಲ್ ಆಗಿ. ಬೆಳಗ್ಗೆ ಎದ್ದೆ, ತಿಂದೆ, ಬ್ಲಾಗ್ಸ್ ನೋಡ್ತಾ ಇದ್ದೀನಿ, ಸ್ವಲ್ಪ ಟೈಮ್ ಎಂಜಾಯ್ ಮಾಡ್ತಿದ್ದೀನಿ. ಯಾರ್ಯಾರಿಗೆ ಅನ್ಸುತ್ತಲ್ಲ ಇವನೇನೋ ಮಾಡ್ತಿಲ್ಲ, ಮನಸ್ಸು ಸುಮ್ಮನೆ ಕೂತಿದ್ದಾನಂತ. ನಿಜ ಹೇಳ್ತೀನಿ, ಸುಳ್ಳೋದು. ಒಂದ್ಸಲ ಕಾಲೇಜ್ ಸ್ಟಾರ್ಟ್ ಆಗ್ಬಿಟ್ರೆ ಕಾಲೇಜ್ ವರ್ಕು, ಫ್ರೆಂಡ್ಸು, ಕಾಲೇಜು, ಪ್ರತಿದಿನ ಬಸ್ ಹತ್ಕೊಂಡು ಹೋಗೋದು, ಜಿಮ್ ಹೋಗ್ತೀನಿ, ಅದಾನಂತರ ನೋಟ್ಸು, ಬರೀ ಓದು, ಪ್ರತಿದಿನ ಇದೇ ನಡೀತಾ ಇರುತ್ತೆ. ಸೊ ಸ್ವಲ್ಪ ರೆಸ್ಟ್ ಅನ್ನೋದು ತುಂಬ ಮುಖ್ಯ ಅನ್ಸುತ್ತೆ ನನಗೂ ಕೂಡ. ಸೊ ಈಗ ನಾನು ರೆಸ್ಟ್ ತಗೋತಿದ್ದೀನಿ, ತುಂಬ ಹ್ಯಾಪಿ ಆಗಿದ್ದೀನಿ. ಆ್ಯಂಡ್ ಇನ್ನು ಸ್ವಲ್ಪ ದಿನ ಅಷ್ಟೇ ಮತ್ತು ರಿಓಪನ್ ಆಗುತ್ತೆ ಕಾಲೇಜ್ ಕೂಡ. ಸೊ ಕಾಲೇಜ್ ಒಳಗಡೆ ಎಲ್ಲ ಸ್ವಲ್ಪ ತೋರಿಸ್ತೀನಿ ಹೆಂಗೆ ನಡೆಯುತ್ತೆ ಅಂತ. ಸೊ ಸದ್ಯಕ್ಕೆ ಇವತ್ತು ಇಷ್ಟೇ. ಸೊ ಇಷ್ಟ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಾಳೆ ಹೊಸ ಬ್ಲಾಗ್ ಅಲ್ಲಿ ಸಿ ಯು, ಟಾಟಾ, ಬಾಯ್.